ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕೆಪಿಸಿಸಿ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ನಮ್ಮ ಜೊತೆಗಿದ್ದಾರೆ. ಒಂದು ಕಡೆ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಇವತ್ತು ಕೆಪಿಸಿಸಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಜನಕಲ್ಯಾಣ ಸಮಾವೇಶ ನಡೀತಾ ಇದೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳಿ ನಾನು ಕೂಡ ವಿದ್ಯಾರ್ಥಿ ಜೀವನದಿಂದ ಸುಮಾರು 39 ವರ್ಷಗಳಿಂದ ಅನೇಕ ಮುಖ್ಯಮಂತ್ರಿಗಳನ್ನು ಸರ್ಕಾರಗಳನ್ನು ನೋಡಿದ್ದೀನಿ. ಈ ಯಾವ ಆಡಳಿತಾರೂಢ ಪಕ್ಷ ಇರುತ್ತೆ ಅದರ ವಿರುದ್ಧ ಈ ರೀತಿಯ ಜಿಲ್ಲೆಯ ಒಂದು ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸಭೆಗಳನ್ನು ಮಾಡುವಂಥದ್ದನ್ನ ನೋಡಿದ್ವಿ. ಇವರಿಗೆ 136 ಸೀಟ್ ಕೊಟ್ಟಿದ್ದಾರೆ, ಆಡಳಿತ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಭವಿಷ್ಯ ಏನಾಗ್ತಾಯಿದೆ, ಇದು ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮಾಡ್ತಾಯಿದ್ದಾರೋ ಅಥವಾ ಡಿ.ಕೆ. ಶಿವಕುಮಾರ್ ಅವರೇನೋ ಮೊನ್ನೆ ಹೇಳಿದಾರಲ್ಲ ಅವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದಾರೋ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಆದರೆ ರಾಜ್ಯದ ಜನ ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಕೊಡ್ತೀವಿ ಅಂಥೇಳಿ ಸುಮಾರು 5-6 ಜಿಲ್ಲೆಗಳಿಂದ ಇವತ್ತು ಜನರನ್ನು ಕರ್ಕೊಂಬಂದು ಮಾಡುವಂಥದ್ದನ್ನ ಮಾಡ್ತಾಯಿದ್ದಾರೆ. ಈಗ ಜನಕಲ್ಯಾಣ ಸಮಾವೇಶ ಇದು ಅಂತ ಮೊದಲು ಇದಕ್ಕೆ ಹೆಸರೇನಿಟ್ಟಿದ್ರು, ಮೊದಲು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಜನ ಆಂದೋಲನ ಅಂತ ಇಟ್ಟಿದ್ರು. ಈಗ ಮೋಸ್ಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಸ್ವಾಭಿಮಾನಿ ಜನ ಆಂದೋಲನ ಆಗಿರಬೇಕು ಅಥವಾ ಕೆಪಿಸಿಸಿ ಸ್ವಾಭಿಮಾನಿ ಜನ ಆಂದೋಲನ ಆಗಿದೆಯೇನೋ ಗೊತ್ತಿಲ್ಲ. ನಾನು ಈ ಮೂಲಕ ಅವ್ರನ್ನ ಒತ್ತಾಯ ಮಾಡುವಂಥದ್ದು, ಆಡಳಿತ ಅಧಿಕಾರಿಗಳನ್ನು ಕೆಲಸ ಮಾಡೋಕ್ಕೆ ಬಿಡಿ. ಯಾವ ಉದ್ದೇಶಕ್ಕೋಸ್ಕರ ಈ ಸಭೆಗಳನ್ನು ಮಾಡ್ತೀರಿ? ಆಯಿತು, ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದಾದರೆ ರಾಜ್ಯದ ಒಂದು ಕೇಂದ್ರದಲ್ಲಿ ಮಾಡಬೇಕು. ಈ ರೀತಿ ಸಿದ್ದರಾಮಯ್ಯನ ಇದು ದೇವೇಗೌಡ ಸಾಹೇಬರ ಗೈಡಿನಲ್ಲಿ ಬೆಳೆದು ಒಂದು ಅತ್ಯುನ್ನತವಾದಂಥ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಪಡ್ಕೊಂಡು ಇತ್ತೀಚಿನ ರಾಜಕಾರಣಿಗಳಿಗೆ ಇದೇನಾ ನೀವು ಮಾರ್ಗದರ್ಶನ ಮಾಡುವಂಥದ್ದು? ಹಾಸನದಲ್ಲಿ ಹೋಗಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಹೆಚ್ಚು ಸೀಟನ್ನು ಕೊಟ್ಟಿದ್ದಾರೆ, ಲೋಕಸಭೆನೂ ನಿಮಗೆ ಕೊಟ್ಟಿದ್ದಾರೆ, ಮತ್ತೇನು ಮಾಡಬೇಕು ಅಂತ. ಇದು ನಿಮ್ಮ ಶಕ್ತಿಯನ್ನು ತೋರಿಸ್ಲಿಕ್ಕೋಸ್ಕರ ಸರ್ಕಾರದ ಅಧಿಕಾರಿಗಳನ್ನು ಸರ್ಕಾರದ ಸೌಲಭ್ಯಗಳನ್ನು ನೀವು ಉಪಯೋಗಿಸ್ಕೊಂಡು ಇವತ್ತು ಜನರನ್ನು ಕರೆಸುವಂಥ ವ್ಯವಸ್ಥೆಯನ್ನು ಅಂಗನವಾಡಿಯವ್ರಿಗೆ ಹೇಳಿದ್ದೀರಿ, ಇದು ಸೌಲಭ್ಯಗಳನ್ನು ಕೊಡಲಿಕ್ಕೆ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ದೀರಿ. ಇದೆಲ್ಲ ಸರಿಯಲ್ಲ. ಈ ರೀತಿಯ ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣೆರ್ಚೋಸೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ದೇವೇಗೌಡರ ನೆಲದಲ್ಲಿ ದೇವೇಗೌಡರಿಗೆ ತಿರುಗೇಟು ನೀಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಆರಂಭ ಆಗಿದೆ. ಸರ್, ದೇವೇಗೌಡ ಸಾಹೇಬರು ಹೀಗೆ ಮೊದಲು ಮಂಡ್ಯದಲ್ಲಿ ನಾವು ಕಳ್ಕೊಂಡಿದ್ವಿ, ಜನ ಕೈ ಹಿಡಿಲಿಲ್ವಾ? ಅತಿ ಹೆಚ್ಚು ಅಂತರದಲ್ಲಿ ಕುಮಾರಣ್ಣವ್ರನ್ನ ಗೆಲ್ಲಿಸ್ತಿಲ್ವಾ? ಚುನಾವಣೆ ಏಳು ಬೀಳು ಇರ್ತದೆ. ಆದರೆ ಹೋಗಿ ಸಮಾವೇಶ ಮಾಡಿದ ಕ್ಷಣ ಹಾಸನದಲ್ಲಿ ಮಾಡಿರ್ತಕ್ಕಂಥ ದೇವೇಗೌಡ ಸಾಹೇಬ್ರ ಅಭಿವೃದ್ಧಿ ಯಾವತ್ತೂ ಕೂಡ ಅವರು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಾವು ಅವ್ರನ್ನ ಒತ್ತಾಯ ಮಾಡುವಂಥದ್ದು, ಈ ರೀತಿಯ ಷಡ್ಯಂತ್ರ ರಾಜಕಾರಣವನ್ನು ಬಿಡಿ, ಅಭಿವೃದ್ಧಿ ಕೆಲಸವನ್ನು ಮಾಡೋ ಕಡೆ ಗಮನವನ್ನು ಹರಿಸಿ ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ.